ಅಮಟೆಕಾಯಿ ನೋಡಿ 2 ಫೀಟ್ 3 ಫೀಟ್ ಇರ್ತಕ್ಕಂಥ ಗಿಡಗಳಲ್ಲಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂದ್ಬಿಟ್ಟು ಬಂಚಸ್ ಬಿಟ್ಟಿದೆ. ಎಲ್ಲ ಇದೆ, ಎಲ್ಲ ಎಲೆ ಮರಗಲ್ಲಿದೆ. ನಾನು ತೆಗೆದು ತೋರಿಸ್ಬೇಕಾಗತ್ತೆ. ಪ್ರತಿ ಗಿಡದಲ್ಲೂ ಇದೆ ಕಾಯಿ ಅನ್ನೋದು. ಸೊ ಇದೆಲ್ಲ ಅಮಟೆಕಾಯಲ್ಲಿ ನೋಡಿ, ಈಗ ಹೂ ಬಿಟ್ಟಿದೆ, ಎಲ್ಲ ಕಾಯಿ ಕಚ್ಚೋ ಟೈಮ್ ನೋಡಿ. ಇದೆಲ್ಲ ಕಾಯಿ ಕಚ್ಚಿದೆ, ಎಷ್ಟು ಪುಟ್ಟಾಗಿದೆ. ಈಗ ಬಿಡುತ್ತೆ ಫ್ಲವರಿಂಗ್ ಈ ರೀತಿ ಎಲ್ಲ ಕಾಯಿ ಕಚ್ಚಿ ಹೀಗೆ ದೊಡ್ಡದಾಗಿ ನೆಕ್ಸ್ಟ್ ಈ ಸೈಜ್ ಬರುತ್ತೆ. ಅಮಟೆಕಾಯಿ ಗಿಡಗಳು ಕೂಡ ನರ್ಸರಿನಲ್ಲಿ ಅವೈಲೇಬಲ್ ಇದೆ. ಯಾರಿಗಾದ್ರೂ ಬೇಕು ಅಂದರೆ ಖಂಡಿತ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ. ನಂದಿ ಹಿಲ್ಸ್ ರೋಡಲ್ಲಿ ಬರುತ್ತೆ. ಇದನ್ನು ಸೊಪ್ಪು ಸಾರು ಕೂಡ ನೀವು ಯೂಸ್ ಮಾಡ್ಕೋಬೋದು. ಹುಳಿ ಸೊಪ್ಪಿಗೆಲ್ಲ ಹಾಕ್ಕೋಬೋದು. ಈ ಸೊಪ್ಪು, ಈ ಎಳೆ ಸೊಪ್ಪು ಈ ರೀತಿ ತೊಗೊಂಡು ನೀವು ನರ್ಸರಿಗೆ ವಿಸಿಟ್ ಮಾಡಿದಾಗ ಒಂದ್ಸಲಿ ಟೇಸ್ಟ್ ಮಾಡಿ. ಹುಳಿಯಾಗಿ ಎಷ್ಟು ಚೆನ್ನಾಗಿದೆ ಗೊತ್ತಾ ತಿಂತಾಯಿದ್ರೆ. ಸೊಪ್ಪು ಗೊಜ್ಜು ಕೂಡ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಎಲೆ ಕೂಡ ನೀವು ಯೂಸ್ ಮಾಡ್ಬೋದು, ಕಾಯಿನ ಕೂಡ ಯೂಸ್ ಮಾಡ್ಕೋಬೋದು. ಉಪ್ಪಿನಕಾಯಿ ಹಾಕ್ಕೊಳ್ಳೋದಕ್ಕೆಲ್ಲ ಯೂಸ್ಫುಲ್ ಆಗುತ್ತೆ. ಇದನ್ನು ನೀವು ಪಾಟಲ್ಲಿ ಬೆಳ್ಕೋಬೋದು. ಈ ವೆರೈಟಿ ಹೈಬ್ರಿಡ್ ವೆರೈಟಿ ಆ ರೀತಿ ಇದೆ. ಈ ರೀತಿ ಚಿಕ್ಕದಾಗೆ ಇರುತ್ತೆ ಆ್ಯಂಡ್ ಕಾಯಿ ನಿಮಗೆ ಬಿಡ್ತಾನೆ ಇರುತ್ತೆ. ಸೊ ಒಂದೊಂದ್ಸಲಿ ತೊಗೊಂಡಾಗ ಒಂದೊಂದ್ಸಲಿ ಉಪ್ಪಿನಕಾಯಿಗೆ ಹಾಕ್ಕೊಂಡ್ರೆ ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿರುತ್ತೆ. ಸೊ ಇದು ಕೂಡ ಪಾಟಲ್ಲಿ ಬೆಳೆಯೋಂಥ ವೆರೈಟಿನೇ. ನೀವು ನೆಲದಲ್ಲಿ ಹಾಕ್ಕೊಂಡ್ರೂ ತುಂಬ ಚೆನ್ನಾಗೇ ಬರುತ್ತೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ತೇಜ ನರ್ಸರಿ ಆ್ಯಂಡ್ ಫಾರ್ಮ್ಸ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ. ನಮ್ಮ ತಂದೆಯವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.